ಫ್ರೆಂಡ್ಸ್ ಇದೆ NH44 ನ್ಯಾಷನಲ್ ಹೈವೇ, ಅದೇ ಲೇಔಟ್. ಬೆಂಗಳೂರು ಹತ್ರ ನೀವು ಕಡಿಮೆ ಬಜೆಟ್ ಅಲ್ಲಿ ಒಂದ್ ಸೈಟ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಹುಡುಕ್ತಾ ಇದ್ದೀರಾ, ಹಾಗಾದ್ರೆ ಈ ಲೇಔಟ್ಗೆ ಒಮ್ಮೆ ವಿಸಿಟ್ ಮಾಡಿ. ಇದು ನಿಮ್ಗೆ NH44ಗೆ ಅಟ್ಯಾಚ್ಡ್ ಆಗಿರುವಂತ ಲೇಔಟ್ ಆಗಿದೆ. ಇಲ್ಲಿ ಕಮರ್ಷಿಯಲ್ ಸಿಗುತ್ತೆ, ರೆಸಿಡೆನ್ಶಿಯಲ್ ಕೂಡ ಸಿಗುತ್ತೆ. ಕಮರ್ಷಿಯಲ್ ನಿಮ್ಗೆ 7 ಸೈಟ್ಸ್ ಅಷ್ಟೇ ಇರೋದು. ಇನ್ನು ಇದು ನಿಮ್ಗೆ ಕೂಡ ಅಪ್ರೂವ್ಡ್ ಆಗಿದೆ, ರೇರಾ ರಿಜಿಸ್ಟರ್ಡ್ ಆಗಿದೆ ಅಂಡ್ ಇಂಡಿವಿಜುವಲ್ ಆಗಿ ಏಕಾದ ಬರುವಂತ ಪ್ರಾಜೆಕ್ಟ್ ಆಗಿದೆ. ಇನ್ನು ಈ ಲೇಔಟ್ ಅಲ್ಲಿ ನಿಮ್ಗೆ 3 ಎಂಟ್ರೆನ್ಸ್ ಗೇಟ್ ಇದೆ, 2 ಟ್ಯಾಂಕು ಕೂಡ ಇದೆ. ಸ್ಟ್ರೀಟ್ ಲೈಟ್ ಆಲ್ರೆಡಿ ರೆಡಿ ಇದೆ. ಎಂಟೈರ್ ಲೇಔಟ್ 30 ಫೀಟ್ CC ರೋಡ್ ರೆಡಿ ಇದೆ. ಇನ್ನು ಬ್ಯಾಂಕ್ ಲೋನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಅಪ್ ಟು 70% ಎಲ್ಲ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ಅವೈಲಬಲ್ ಇದೆ. ಇನ್ನು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಇಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ಗೆ ಈ ಲೇಔಟ್ಗೆ ರೀಚ್ ಆಗ್ಬೋದು. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನಾನಿವತ್ತು ವರೈನ್ ಗ್ರೂಪ್ಸ್ ಅವರು ಮಾಡಿರುವಂತ ವರೈನ್ ನಂದಿ ಸಿಟಿ ಪ್ರಾಜೆಕ್ಟ್ ಗೆ ಬಂದಿದ್ದೀನಿ. ಇದು ಟೋಟಲ್ ಆಗಿ 67 ಪ್ಲಾಟ್ ಬರುತ್ತೆ. ಇದು ನಿಮ್ಗೆ ಕೂಡ ಅಪ್ರೂವ್ಡ್ ಆಗಿದೆ ಅಂಡ್ ರೇರಾ ರಿಜಿಸ್ಟರ್ಡ್ ಆಗಿದೆ. ಇದು ನಿಮ್ಗೆ NH44ಗೆ ಅಟ್ಯಾಚ್ಡ್ ಆಗಿರುವಂತ ಪ್ರಾಜೆಕ್ಟ್ ಆಗಿದೆ. ಇಲ್ಲಿ ಕಮರ್ಷಿಯಲ್ ಮತ್ತೆ ರೆಸಿಡೆನ್ಶಿಯಲ್ ಸೈಟ್ ಗಳು ಕೂಡ ಅವೈಲಬಲ್ ಇದೆ. ಇನ್ನು ಇದು ಚಿಕ್ಕಬಳ್ಳಾಪುರ ಇಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 25 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಮೆಜೆಸ್ಟಿಕ್ ಇಂದ 50 ಮಿನಿಟ್ಸ್ ಡ್ರೈವ್ಗೆ ಇಲ್ಲಿಗೆ ರೀಚ್ ಆಗ್ಬೋದು. ಸೊ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ವರೈನ್ ಗ್ರೂಪ್ ಜನರಲ್ ಮ್ಯಾನೇಜರ್ ಆದಂತ ಸುಬ್ರಹ್ಮಣ್ಯ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ಹೇಳಿ ಮೇಡಮ್. ಸರ್, ಹೊಸ ಪ್ರಾಜೆಕ್ಟ್ ಮಾಡಿದೀರಾ, ಸೊ ಲೊಕೇಶನ್ ಎಲ್ಲಿ ಬರುತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನೋಡಿ, ಇದು ಬಂದು ನ್ಯಾಷನಲ್ ಹೈವೇ 44 ಇರುವಂತದ್ದು. 44 ಇದಕ್ಕೆ ಅಡ್ಜಸೆಂಟ್ ಆಗಿರುವಂತಹ ಇದು ಲೇಔಟ್. ಎಷ್ಟು ಹೊತ್ತಲ್ಲೂ ಬಂದು ಹೇಳಿದ್ರೆ ಹೈವೇಯಿಂದ ನೀವು ಮನೆಗೆ ರೀಚ್ ಆಗ್ಬೋದು. ಆ ತರ ಇರುವಂತಹ ಒಂದು ಪ್ರಾಜೆಕ್ಟ್. ಇದು ಬಂದು ಮೆಜೆಸ್ಟಿಕ್ ಇಂದ 55 ಮಿನಿಟ್ಸ್ ಆಗುತ್ತೆ. ದೇವನಹಳ್ಳಿಯಿಂದ ಒಂದು 20-25 ಮಿನಿಟ್ಸ್ ಆಗುತ್ತೆ. ಚಿಕ್ಕಬಳ್ಳಾಪುರದಿಂದ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ಇರುವಂತದ್ದು ಇದು ಜಾಗ. ಇದು ಬಂದು ನಮ್ಗೆ ಬೆಂಗಳೂರು ಹೈದರಾಬಾದ್ ಹೈವೇ ನ್ಯಾಷನಲ್ ಹೈವೇ 44ಗೆ ಅಡ್ಜಸೆಂಟ್ ಆಗಿರುವಂತದ್ದು ಇದು ಲೊಕೇಶನ್ ಮೇಡಮ್. ಚಿಕ್ಕಬಳ್ಳಾಪುರದಿಂದ ಜಸ್ಟ್ 5 ಮಿನಿಟ್ಸ್ ಟ್ರಾವೆಲ್ ಮೇಡಮ್. ಓಕೆ, ಸೂಪರ್ ಸರ್. ಸರ್, ಇನ್ನು ಏನೇನ್ ಬೇಸಿಕ್ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್? ಬೇಸಿಕ್ ಡೆವಲಪ್ಮೆಂಟ್ ಅಂದ್ರೆ ಆಸ್ ಯೂಶುವಲ್ ನಮ್ಗೆ ಏನು ನೆಸೆಸರಿ ಬೇಕಾಗಿದೆ, ವಾಟರ್ ಕನೆಕ್ಷನ್ ಆಗ್ಲಿ ಅಥವಾ ಕರೆಂಟ್. ನೋಡಿ, ಆಲ್ರೆಡಿ ಕರೆಂಟ್ ಇದೆ, ದೀಪ ಉರಿತಾನು ಇದೆ. ಇದು ಸೋಲಾರ್ ಅಲ್ಲ, ಇದು ಕರೆಂಟ್ ಇದೆ. ಮತ್ತೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ನೆಕ್ಸ್ಟ್ ಬಂದು ನಮ್ಗೆ ಏನಿದೆ ಎಲೆಕ್ಟ್ರಿಸಿಟಿ ಆಯ್ತು, ಮತ್ತೆ ನೀರಿನ ಕನೆಕ್ಷನ್ ಇದೆ. ನೀರಿಗೆ ನಮ್ಗೆ ಆಲ್ರೆಡಿ ವಾಟರ್ 2 ಟ್ಯಾಂಕ್ಗಳಿದೆ, ಮತ್ತೆ 2 ಬೋರ್ವೆಲ್ ಇದೆ, ಮತ್ತೆ 30 ಫೀಟ್ CC ರೋಡ್ ಇದೆ. ಸೊ ದೊಡ್ಡ ಪಾರ್ಕ್ ಕೊಟ್ಟಿದೀವಿ. ಪಾರ್ಕ್ ಒಳಗಡೆ ಹೋಗೋಣ. ಆಲ್ರೆಡಿ ನೀರು ಅಲ್ಲಿ ಹಾರಿಸ್ತಾ ಇದಾರೆ, ನೀವು ಝೂಮ್ ಮಾಡಿದ್ರೆ ನೀವು ಕಾಣ್ಬೋದು. ನೀರು ಎಲ್ಲ ರೆಡಿ ಇದೆ. ಮತ್ತೆ ವಾಕಿಂಗ್ ಮಾಡೋದಕ್ಕೆ ವಾಕಿಂಗ್ ಪಾತು ಇದೆ ಇಲ್ಲಿ ಪಾರ್ಕ್ ಒಳಗಡೆ ರೆಡಿ ಆಗಿರುವಂತಹ ಒಂದು ಲೇಔಟ್. ಮತ್ತೆ 3 ಎಂಟ್ರೆನ್ಸ್ ಕೊಟ್ಟಿದೀವಿ, 1, 2 ಮತ್ತೆ 3. 1, 2, 3 ಆ ಕಡೆ ಒಂದಿದೆ. ಒಟ್ಟು 3 ಎಂಟ್ರೆನ್ಸ್ ಇದೆ ನೀವು ಒಳಗಡೆ ಬರೋದಿಕ್ಕೆ. ಇಷ್ಟು ಬಂದ್ಬಿಟ್ಟು ನಾವು ಇಲ್ಲಿ ಅಮ್ಯುನಿಟೀಸ್ ಗಳನ್ನ ಕೊಟ್ಟಿರೋಂಥದ್ದು. ಓಕೆ, ಅಂದ್ರೆ ಒಬ್ರು ಲಕ್ಸುರಿ ಆಗಿ ಮನೆ ಕಟ್ಕೊಂಡಿರೋದಕ್ಕೆ ಏನೇನ್ ಅಮ್ಯುನಿಟೀಸ್ ಬೇಕು ಎಲ್ಲ ಕೊಟ್ಟಿದ್ದೀರಾ? 100% ಮೇಡಮ್. ಸೂಪರ್ ಸರ್. ಸರ್, ಇನ್ನು ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನ್ ನಿಯರ್ ಬೈ ಇದೆ ಸರ್? ಮೇಡಮ್, STRR ಇಂದ ನಿಮ್ಗೆ 15 ನಿಮಿಷ ಇಲ್ಲಿಗೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಸೊ ಏನು ಇಂಡಸ್ಟ್ರಿ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ, ನೋಡಿ ಮೇಡಮ್, ದಾಬಸ್ಪೇಟೆ ಇಂಡಸ್ಟ್ರಿ ಏರಿಯಾನು ಹತ್ರನೇ ಬರುತ್ತೆ. ಅಲ್ಲಿಂದ ಬಂದ್ರೆ ನಮ್ಗೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಬರುತ್ತೆ. ಅಲ್ಲಿಂದ ಬಂದ್ರೆ ಚಿಕ್ಕಬಳ್ಳಾಪುರದಲ್ಲೂ ಇಂಡಸ್ಟ್ರಿಯಲ್ ಏರಿಯಾ ಬೇಕಾದಷ್ಟಿದೆ. ಯಾಕಂದ್ರೆ 1-2 ಹೇಳ್ತಾ ಕೂತ್ಕೊಂಡ್ರೆ ಇದಾಗತ್ತೆ. ಒಂದು ಸುಮ್ಮನೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾವು ಆಲ್ರೆಡಿ ಬೋರ್ಡ್ ಅಲ್ಲಿ ಹಾಕಿದೀವಿ. ಇಲ್ಲಿ ಬಂದ್ಬಿಟ್ಟು ಆಪಲ್ ಏನು ಅಸೆಂಬಲ್ ಮಾಡುವಂತ ಒಂದು ಕಂಪ್ನಿನೇ ಇಲ್ಲಿ ಬರ್ತಾ ಇದೆ. ಸೊ ಇದು ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ರೆ ನಿಮ್ಗೆ ಸಿಡ್ಲಘಟ್ಟ ಬರುತ್ತೆ, ಅದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅದು ಬಿಟ್ಟು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ನೀವು ನೋಡೇ ಇರ್ತೀರಾ. ಮೊದಲು ಮಾಡೋಂಥ ಎಲ್ಲ ಪ್ರಾಜೆಕ್ಟ್ಗಳು ಟೋಟಲ್ ಆಗಿ ಬೇರೆ ಲೆವೆಲ್ಗೆ ಇಲ್ಲಿ ಅಪ್ರಿಸಿಯೇಷನ್ ಇದೆ. ಟೋಟಲ್ ಏನಕ್ಕೆ ಇಲ್ಲಿ ತಗೋಬೇಕು ಅನ್ನೋದು ಮೇಜರ್ ಆಗಿ ಏನಂದ್ರೆ ಹೈವೇ ಪಕ್ಕ ಇದೆ. ಸೊ ಹೈವೇ ಪಕ್ಕ ಇದೆ, ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇದೆ. ಜೊತೆಗೆ ಏನು ಕಮರ್ಷಿಯಲ್ ಸೈಟ್ಗಳಿದೆ ಅದು ಬಂದ್ಬಿಟ್ಟು ಆಲ್ರೆಡಿ ಮೆಕ್ಡಾನಲ್ಸ್, ಎಂಪೈರು ಈ ತರ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ತಗೊಂಡಿರುವಂತದ್ದು. ಇಲ್ಲಿ ಕಮರ್ಷಿಯಲ್ ಇದೆ, ಮತ್ತೆ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಇದೆ. ಸೊ ಕಮರ್ಷಿಯಲ್ ಬಂದ್ಬಿಟ್ಟು 7 ಪ್ಲಾಟ್ ಇದೆ. 7 ಪ್ಲಾಟ್ ಅಲ್ಲಿ 2 ಸೇಲ್ ಆಗಿದೆ. ಬೇರೆ ಎಲ್ಲ ನಮ್ಗೆ ಅವೈಲಬಿಲಿಟಿ ಇದೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತಾರೆ ದೊಡ್ಡ ದೊಡ್ಡ ಡೈಮೆನ್ಷನ್ಸ್ ಇರುವಂತದ್ದು, ಆದ್ರೆ ಅದಕ್ಕೆ ಬೇರೆ ರೇಟ್ ಇದೆ. ಇದು
ಬಂದ್ಬಿಟ್ಟು ಇದು ಬೇರೆ ಪ್ರೈಸ್ ಮಾಡಿದ್ವಿ, ರೆಸಿಡೆನ್ಷಿಯಲ್ ಲೇಔಟ್ ಪ್ರೈಸ್. ಈ ವಿಷಯದಲ್ಲಿ ನಾನು ಏನು ಹೇಳಬೇಕು ಅಂತಂದ್ರೆ, ನೀವು ಕೇಳ್ದಂಗೆನೆ ದಿ ಬೆಸ್ಟ್ ಏನಕ್ಕೆ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟು ಇದು ಅಂತಂದ್ರೆ, ಒಂದು ಎಕ್ಸಾಂಪಲ್ ನಾನು STRR ಕೊಟ್ಟೆ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ನಿಮಗೆ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ನಮ್ದು ಈಶಾ ಫೌಂಡೇಶನ್ ಟೆಂಪಲ್ ಇದೆ. ಸೊ 1 ಕಿಲೋಮೀಟರ್ ಅದಿರೋಂಥದ್ದು ಈಶಾ ಫೌಂಡೇಶನ್. ಈ ಲೇಔಟ್ ಇಂದ ಜಸ್ಟ್ 1 ಕಿಲೋಮೀಟರ್ ಏನಿದೆ ಇದು ಲೇಔಟ್, ಇದು ಹೈವೇ ಈ ಕಡೆ ಪಕ್ಕಕ್ಕೆ ನಮ್ದು ಹೈವೇ ಅಡ್ಜಸೆಂಟ್ ಆಗಿದೆ. ಅಲ್ಲಿಂದ ಹತ್ತಲ ಕಡೆಗೆ 1 ಕಿಲೋಮೀಟರ್ ಹೋದ್ರೆ ನಮಗೆ ಈಶಾ ಫೌಂಡೇಶನ್ ಸಿಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಡೆವಲಪ್ಮೆಂಟು ಏನು ತುಂಬಾ ನಡೀತಾನೆ ಇರುತ್ತೆ, ಅಪ್ರಿಸಿಯೇಷನ್ ನಡೀತಾನೆ ಇರುತ್ತೆ. ನಾವು ಇದಕ್ಕೆ ಒಂದು ನಮ್ಮ ಏನು ರಿಸರ್ಚ್ ಟೀಮ್ ಏನು ಕೊಟ್ಟಿದೆ ಒರಾಯನ್ ಗ್ರೂಪ್ಸ್ ಇಂದ ಅಂತಂದ್ರೆ, ಜಸ್ಟ್ 4 years ಅಲ್ಲಿ ಏನು ಇವತ್ತು ಕೋಟ್ ಮಾಡಿರೋ ಪ್ರೈಸ್ಗೆ 2.5% ಅಂದ್ರೆ 250% ನಮಗೆ ಅಪ್ರಿಸಿಯೇಷನ್ ಸಿಕ್ಕತ್ತೆ. ಜಸ್ಟ್ 2 yearsಗೆ ಅಂದ್ರೆ ಡಬಲ್ಗಿಂತ ಇನ್ನೂ ಅರ್ಧ ಜಾಸ್ತಿ ಅಷ್ಟು ಪ್ರಾಫಿಟ್ಗಳನ್ನ ತಂದ್ಕೊಡೋಂಥ ಜಾಗ ಅಂತ ಹೇಳ್ಬಿಟ್ಟು ನಾವು ಅನಲೈಸ್ ಮಾಡಿದ್ವಿ. ಸೊ ರಿಸರ್ಚ್ ಆಗಿದೆ. ಸೊ ಅದು ಯಾರೇ ಬಂದು ಇನ್ವೆಸ್ಟ್ಮೆಂಟು ಮಾಡ್ಬೋದು, ಇಲ್ಲ ನೀವು ಮನೆಗಳನ್ನ ಕಟ್ಕೊಂಡು ಆರಾಮಾಗಿ ಜಾಲಿಯಾಗಿ ಪೀಸ್ಫುಲ್ ಆಗಿ ಲೈಫನ್ನ ಲೀಡ್ ಮಾಡುವಂತ ಒಂದು ಜಾಗ. ಸೂಪರ್ ಸರ್. ಸರಿನಾ, ಇದು ಏನ್ ಅಪ್ರೂವ್ಡ್ ಬರುತ್ತೆ, ಏನ್ ಖಾತಾ ಬರುತ್ತೆ ಸರ್? ಇದು ಮೇಡಮ್ ಬಂದ್ಬಿಟ್ಟು ಇದು ಖಾತಾ, ಇಂಡಿವಿಜುವಲ್ ಸೈಟ್ ಖಾತಾ ಇದೆ. ಇದು ಬಂದು DTCP ಅಪ್ರೂವ್ಡ್ ಮತ್ತೆ ರೇರಾ ರಿಜಿಸ್ಟರ್ಡ್ ಆಗಿದೆ. ಮತ್ತೆ ಕೂಡ ಅಂತಂದ್ರೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಥಾರಿಟಿಯಿಂದ ಇದು ಅಪ್ರೂವಲ್ ಆಗಿರುವಂತಹ ಲೇಔಟ್. ಸೊ ಖಾತಾ ಮತ್ತೆ ಇಂಡಿವಿಜುವಲ್ ಸೈಟ್ಗೆ ಖಾತಾ ಇರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತಹ ಒಂದು ಲೇಔಟ್ ಇದು. ಓಕೆ, ಸೂಪರ್ ಸರ್. ಅಂದ್ರೆ ಕೂಡ ಅಪ್ರೂವ್ಡ್ ಆಗಿದೆ, ರೇರಾ ರಿಜಿಸ್ಟರ್ಡ್ ಆಗಿದೆ, ಖಾತಾ ಬರುತ್ತೆ, ಇಂಡಿವಿಜುವಲ್ ಆಗಿ ಖಾತಾ ರೆಡಿ ಇದೆ. ಓಕೆ, ಆಲ್ರೆಡಿ ರೆಡಿ ಇದೆ. ಯಾರಾದ್ರೂ ಇಮಿಡಿಯೇಟ್ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಾಳೆನೆ ಬೇಕಾ ರಿಜಿಸ್ಟರ್ ಮಾಡ್ಕೊಳ್ಳೋದು? 100%. ಸೂಪರ್ ಸರ್. ಟೋಟಲ್ ಆಗಿ ಎಷ್ಟು ಪಾರ್ಕ್ ಬರುತ್ತೆ ಸರ್? ಮೇಡಮ್ ಪಾರ್ಕ್ ಒಂದೇ ಇದೆ, ಅದು ತುಂಬಾ ದೊಡ್ಡ ಪಾರ್ಕು. ಅಲ್ಲಿ ಮತ್ತೆ ಆ ಎಂಡ್ ತನಕನೂ ಇದೆ. ಇದ್ರ ಜೊತೆಗೆ ಮೇಜರ್ ಆಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಬೇಕಾದಷ್ಟು ನಮ್ದೇ ಲೇಔಟ್ಗಳಲ್ಲಿ ಬೇಕಾದಷ್ಟಲ್ಲಿ ರೆಡಿ ಆಗ್ತಾ ಇರ್ತಿತ್ತು ಪಾರ್ಕ್ಗಳು. ಆಮೇಲಿಂದ ನಾವು ರೆಡಿ ಏನು ಬುಕಿಂಗ್ ಆದ್ಮೇಲೆ ರೆಡಿ ಮಾಡ್ಕೊಡ್ತಾ ಇದ್ವಿ. ಆದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಆಲ್ರೆಡಿ ಇದು ವಾಕಿಂಗ್ ಪಾತ್ ಇದೆ. ಆರಾಮಾಗಿ ನಾವೇನು BBMP ಲಿಮಿಟ್ ಅಲ್ಲಿ ವಾಕಿಂಗ್ ಪಾತ್ ಇರುತ್ತೆ ಪಾರ್ಕ್ಗಳಲ್ಲಿ, ಅದೇ ರೀತಿಯಾಗಿರುವಂತಹ ಪಾತು ಇದೆ. ತುಂಬಾ ದೊಡ್ಡ ಇದು ಪಾರ್ಕ್ ಇರೋದ್ರಿಂದ ಆರಾಮಾಗಿ ಬಂದು ಯಾರು ಮನೆ ಕಟ್ತಾರೆ ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು ಪಾರ್ಕ್ ಅಲ್ಲಿ. ಆತರ ಎಲ್ಲ ನಾವು ವ್ಯವಸ್ಥೆ ಮಾಡಿ ಕೊಟ್ಟಿದೀವಿ ಮೇಡಮ್. ಸೂಪರ್ ಸರ್. ಸರ್, ಟೋಟಲ್ ಆಗಿ ಎಷ್ಟು ಪ್ಲಾಟ್ ಬರುತ್ತೆ ಸರ್? ಟೋಟಲ್ 67 ಪ್ಲಾಟ್ ಇದೆ. 67 ಏನೇನ್ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ಸರ್? ಮೇಡಮ್ 1200 ಮತ್ತೆ 1500 ಅಂದ್ರೆ 30-40 ಮತ್ತೆ 30-50 ಇರುವಂತಹದ್ದು ಇಲ್ಲಿ ಇರುವಂತ 30-40 ಮತ್ತೆ 30-40 ಪ್ಲಾಟ್ ಇದೆ. 30-40 ಇದೆ ಮತ್ತು 30-50 ಇರುವಂತ ಪ್ಲಾಟ್ಗಳ ಅವೈಲಬಿಲಿಟಿ ಇದೆ. ಓಕೆ ಸರ್, ಸರೌಂಡಿಂಗ್ ಡೆವಲಪ್ಮೆಂಟ್ ಎಲ್ಲ ಇಷ್ಟೊಂದು ಚೆನ್ನಾಗಿದೆ, ಲೇಔಟ್ ಅಲ್ಲೂ ಅಷ್ಟೇ ನೀವು ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಕೊಟ್ಟಿದ್ದೀರಾ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಇದು ಬಂದು ನಾವು ಕೋಟ್ ಮಾಡ್ತಿರೋದು ಹೆಂಗೆ ಅಂದ್ರೆ 2 ತರ ಇದೆ. ಒಂದು ಕಮರ್ಷಿಯಲ್, ಒಂದು ರೆಸಿಡೆನ್ಷಿಯಲ್. ಕಮರ್ಷಿಯಲ್ಗೆ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಿರೋದು 6,999. ಅದೇ ರೀತಿ ರೆಸಿಡೆನ್ಷಿಯಲ್ ಪ್ಲಾಟ್ಸ್ಗೆ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಿರೋದು 4,699 ಕೋಟ್ ಮಾಡ್ತಾ ಇದೀವಿ. ಏನು ಈ ಸಂಡೇ ಮೆಗಾ ಲಾಂಚ್ ನಡೀತಾ ಇದೆ. ಸೊ ಮೆಗಾ ಲಾಂಚ್ಗೆ ಯಾರು ಬರ್ತಾರೆ ಕಸ್ಟಮರ್ಗಳಿಗೆ, ಅವ್ರಿಗೆ ಒಳ್ಳೆ ನೆಗೋಷಿಯೇಷನ್ ಪಾರ್ಟಿ ಇರುತ್ತೆ, ಬಂದು ಬುಕ್ಕಿಂಗ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಎರಡೂ ಇದೆ. ಸೊ ಅವ್ರಿಗೆ ಯಾವ್ದು ಓಕೆ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಬಹುದು. ಹೌದು. ಸೂಪರ್ ಸರ್. ಸರ್, ಪ್ರೈಸ್ ಹೇಳಿದ್ರಾ, ಲೋನ್ ಅವೈಲಬಲ್ ಏನಾದ್ರು ಇದೆಯಾ ಸರ್? ಎಲ್ಲಾ ಬ್ಯಾಂಕ್ಗಳಲ್ಲೂ ಲೋನ್ ಸಿಕ್ಕತ್ತೆ. ಲೋನ್ ಬಂದು ಇದು ಏನು ಅಂತಂದ್ರೆ ಆಲ್ಮೋಸ್ಟ್ 55-60 ಲಕ್ಷ ಆಗುವಂತ 60 ಲಕ್ಷ ಆಗಿರುವಂತ ಪ್ಲಾಟ್ ಆಗಿರೋದ್ರಿಂದ ಈಗ ಒಂದು 30% ನಾವು ಮ್ಯಾಕ್ಸಿಮಮ್ ಅವರು ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. 70% ನಾವು ಲೋನ್ ಕೊಡ್ಸ್ಕೊಡ್ತೀವಿ. ಇವಾಗ 70% ಲೋನ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 40-45 ಲಕ್ಷ ರೂಪಾಯಿ ಲೋನ್ ಬೇಕಾಗತ್ತೆ. ಅಟ್ಲೀಸ್ಟ್ 40 ಲಕ್ಷ ಬೇಕು ಅಂತಂದ್ರೆ ಕಸ್ಟಮರ್ ಹೆಂಗಿದೆ ಪ್ರೊಫೈಲು ಅದ್ರ ಮೇಲೆ ಡಿಪೆಂಡ್ ಆಗಿ ಲೋನ್ ಸಿಕ್ಕತ್ತೆ. ಸೊ ಯಾರು ಬರ್ತಾರೆ, ಯಾರು ನಮಗೆ ಕಾಲ್ ಮಾಡ್ತಾರೆ, ಅವ್ರು ಕಾಲ್ ಮಾಡಿದ್ರೆ ನಮಗೆ ಇಷ್ಟು ಸ್ಯಾಲ್ರಿ ಇದೆ, ಟೇಕ್ ಹೋಮ್ ಇದೆ, ನಮಗೆ ಬರುತ್ತಾ, ಲೋನ್ ಅವೈಲಬಿಲಿಟಿ ಸಿಕ್ಕತ್ತಾ, ಎಷ್ಟು ಸಿಕ್ಕತ್ತೆ ಅಂದ್ರೆ ನಾವು ಫೋನ್ ಕಾಲಲ್ಲೇ ಅದನ್ನ ಅವರಿಗೆ ಹೇಳ್ತೀವಿ, ಕನ್ಫರ್ಮ್ ಮಾಡ್ತೀವಿ. ನಿಮ್ಗೆ ಇಷ್ಟು ಲೋನ್ ಅವೈಲಬಿಲಿಟಿ ಸಿಕ್ಕತ್ತೆ ಸರ್, ಇಷ್ಟು ನೀವು ಹೊಂದಿಸ್ಕೋಬೇಕು ಅಂತ ನಾವಲ್ಲೇ ಹೇಳ್ತೀವಿ. ಯಾರೇ ಕಾಲ್ ಮಾಡಿದ್ರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಬನ್ನಿ, ಬುಕ್ಕಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸಂಡೇ ಬಂದು ಬೆಸ್ಟ್ ಆಗಿದೆ, ಲಾಂಚ್ ಒಂದು ನೆಗೋಷಿಯೇಷನ್ ಮಾಡ್ಕೊಡ್ತಾ ಇದೀವಿ. ಮುಗಿಸ್ಕೊಂಡು ಏನ್ ಸೈಟ್ ಇದೆ ಒಳ್ಳೆ ಸೈಟ್ ನ ಅವ್ರ ಹೆಸರಿಗೆ ಮಾಡ್ಕೋಬಹುದು. ಓಕೆ ಸರ್, ಸೂಪರ್ ಸರ್. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನ ಕೊಟ್ರಾ? ಸೊ ವಿಸಿಟಿಂಗ್ ಯಾವ ತರ ಸರ್? ಇದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಮೇಡಮ್. ವಿಸಿಟಿಂಗ್ ಹೆಂಗಿದೆ ಅಂತಂತಂದ್ರೆ, ನಾವು ಏನು ಎಲ್ಲ ಇಲ್ಲಿ ತನಕ ನೀವು ಬೇಕಾದಷ್ಟು ನಮ್ಮ ಪ್ರಾಜೆಕ್ಟ್ ವಿಡಿಯೋ ಮಾಡಿದ್ದೀರಾ, ಎಲ್ಲ ಪ್ರಾಜೆಕ್ಟ್ಗೂ ನಾವು ಹೆಂಗೆ ಕ್ಯಾಬ್ಗಳನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ, ಇಲ್ಲೂ ಕ್ಯಾಬ್ಗಳನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ. ಬೆಂಗಳೂರಿನ ಯಾವುದೇ ಮೂಲೆಯಿಂದ ಜನ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತಂತಂದ್ರೆ ಅವ್ರಿಗೆ ಕ್ಯಾಬ್ ಫೆಸಿಲಿಟಿ ಫ್ರೀ ಇರುತ್ತೆ. ಬಂದು ನೋಡಿ, ಇಷ್ಟ ಆದರೆ ನೀವು ಬುಕ್ಕಿಂಗ್ ಮುಗಿಸ್ಕೊಳ್ಳಿ.
ಇಲ್ಲ ಅಂತಂತಂದ್ರು ನೋಡ್ಕೊಂಡು ಹೋಗ್ತೀನಿ ಅಂತಂದ್ರು ಬನ್ನಿ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ನೋಡಿ, ನಿಮ್ಗೆ ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗಿ ನಿಮ್ಮ ಮನೆ ಹತ್ರ ನಾವು ಬಿಡ್ತೀವಿ. ಆಲ್ಮೋಸ್ಟ್ ಬಂದವ್ರು ಯಾರು ವಾಪಸ್ ಹೋಗಲ್ಲ ಅನ್ನೋ 100% ಕಾನ್ಫಿಡೆನ್ಸ್ ನನಗಿದೆ. ಯಾಕೆಂದ್ರೆ ನೀವೇ ನಾವು ಬಂದ ತಕ್ಷಣ ಹೇಳಿದ್ರಿ ವಾವ್ ಸೂಪರ್ ಆಗಿದೆ ಲೇಔಟು ಅಂತ. ಸೊ ಮೈನ್ ರೋಡ್ಗೆ ಅಡ್ಜಸೆಂಟ್ ಆಗಿರೋದ್ರಿಂದ ಈ ಥರ ಏಕಾತ ಪ್ರಾಪರ್ಟಿ ಇರುವಂತಹ ಯಾವ ಲೇಔಟು ನಾನು ನೋಡಿರೋ ಥರ ಯಾವುದೇ ಹೈವೇಲಿ ಇಲ್ಲ, ಇಷ್ಟು ನಿಯರೆಸ್ಟಲ್ಲಿ. ಯಾಕೆ ಅಂತಂದರೆ ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 1 ಅವರ್ಲಿ ಬರೋವಂಥ ಜಾಗ ಆಗಿರೋದ್ರಿಂದ ಸೊ ಯಾರು ಬೇಕಾದರೂ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮನೆ ಕಟ್ಬೋದು, ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ರಾತ್ರಿ 12 ಗಂಟೆಯಲ್ಲಿ ಇಳಿದ್ರೂ ಸಹ ಮನೆಗೆ ಬರುವಂಥ ಜಾಗ ಆಗಿರೋದ್ರಿಂದ ವಾಕಬಲ್ ಇರೋದ್ರಿಂದ ಆರಾಮಾಗಿ ಜೀವನ ಮಾಡ್ಬೋದು. ಸೊ ಬಂದವರು 100% ತಗೋಬೇಕು ಅಂತಿರೋರು ಬಂದ್ರೆ 100% ಬುಕ್ಕಿಂಗ್ ಮಾಡ್ಕೊಂಡೇ ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಮೇಡಮ್. ಹೌದು ಸರ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಲ್ಲಿವರೆಗೂ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ನೀವೇನಾದ್ರೂ ವಿಸಿಟ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಬೇಡಿ, ಕಂಪನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಕಮರ್ಷಿಯಲ್ ಮತ್ತೆ ರೆಸಿಡೆನ್ಷಿಯಲ್ 2 ಸೈಟ್ಸ್ ಇದೆ. ಕಮರ್ಷಿಯಲ್ ಇರೋದು ಬರೀ 7 ಸೈಟ್ ಅಷ್ಟೇ. ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.